ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು ಒಂದು ಕಥೆಯ ಮೂಲಕ ಇಂಗ್ಲೀಷನ್ನು ಕಲಿಯೋಣ. ಸೊ ಇದು ಕಥೆಗಳ ಮೂಲಕ ಇಂಗ್ಲೀಷ್ ಕಲಿಯಿರಿ ಸೀರೀಸ್. ಸೊ ಇವತ್ತು ನಾವು ಆಯ್ಕೆ ಮಾಡಿದಂತಹ ಕಥೆ ಅಂತ ಹೇಳೋದು ಒಂದು ನಕ್ಷತ್ರ ಮೀನಿನ ಕಥೆ. ನಕ್ಷತ್ರ ಮೀನಿಗೆ ಇಂಗ್ಲೀಷಲ್ಲಿ ಸ್ಟಾರ್ ಫಿಶ್ ಅಂತ ಹೇಳ್ತಾರೆ. ಸೊ ದ ಸ್ಟೋರಿ ಆಫ್ ದ ಸ್ಟಾರ್ ಫಿಶ್. ಕಥೆಯನ್ನು ಪ್ರಾರಂಭಿಸೋಣ. ಒಮ್ಮೆ ಒಬ್ಬ ವೃದ್ಧ ವ್ಯಕ್ತಿಯು ಭಾರೀ ಬಿರುಗಾಳಿಯ ನಂತರ ಸಮುದ್ರ ತೀರದಲ್ಲಿ ನಡೆಯುತ್ತಿದ್ದನು. ಒಬ್ಬ ವೃದ್ಧ ವ್ಯಕ್ತಿ ಅಂತ ಹೇಳೋದಕ್ಕೆ ಆ್ಯನ್ ಓಲ್ಡ್ ಮ್ಯಾನ್ ಅಂತ ಹೇಳ್ಬೋದಲ್ಲ. ಬಿರುಗಾಳಿಗೆ ಇಂಗ್ಲೀಷಲ್ಲಿ ಸ್ಟಾರ್ಮ್ ಅಂತ ಹೇಳ್ತಾರೆ. ಸ್ಟಾರ್ಮ್. ನಂತರ ಸಮುದ್ರಕ್ಕೆ ಓಷಿಯನ್. ಸಮುದ್ರ ತೀರ ಅಂತ ಹೇಳೋದಕ್ಕೆ ಓಷಿಯನ್ ಫ್ರಂಟ್ ಅಂತ ಹೇಳ್ಬೋದು. ನಡೆಯೋದಕ್ಕೆ ವಾಕಿಂಗ್ ಅಂತ ಹೇಳ್ತಾರೆ. ಸೊ ಒಬ್ಬ ವೃದ್ಧ ವ್ಯಕ್ತಿಯು ಭಾರೀ ಬಿರುಗಾಳಿಯ ನಂತರ ಸಮುದ್ರ ತೀರದಲ್ಲಿ ನಡೆಯುತ್ತಿದ್ದನು. ಒನ್ಸ್ an old man was walking along an ocean front after a big storm. ಅಲೆಗಳಿಂದ ದಡಕ್ಕೆ ಬಂದು ಬಿದ್ದಿದ್ದ ಸಾವಿರಾರು ನಕ್ಷತ್ರ ಮೀನುಗಳಿಂದ ತೀರವು ತುಂಬಿರುವುದನ್ನು ಅವನು ಕಂಡನು. ಅಲೆಗಳು ಅಂತ ಹೇಳೋದಕ್ಕೆ ನಾವು ಟೈಡ್ಸ್ ಅಂತ ಹೇಳ್ತೇವೆ, ವೇವ್ಸ್ ಅಂತ ಹೇಳ್ತೇವೆ. ದಡ ಅಂತ ಹೇಳೋದಕ್ಕೆ ಶೋರ್. ಸಾವಿರಾರು ನಕ್ಷತ್ರ ಮೀನುಗಳು, ಥೌಸಂಡ್ಸ್ ಆಫ್ ಸ್ಟಾರ್ ಫಿಶ್. ಅದೇ ರೀತಿ ಈ ವಾಶ್ಡ್ ಅಪ್ ಅಂತ ಒಂದು ಫ್ರೇಸನ್ನು ನಾವು ಯೂಸ್ ಮಾಡ್ತೀವಿ. ಯಾವಾಗ ಅಂದರೆ ಈ ಕಡಲೆಲ್ಲ ಯಾವುದೋ ಕೆಲವು ವಸ್ತುಗಳನ್ನೆಲ್ಲ ಲ್ಯಾಂಡಿಗೆ ಅಥವಾ ಈ ಸಮುದ್ರ ತೀರಕ್ಕೆ ತಂದು ಹಾಕ್ತದೆ. ಅದನ್ನು ವಾಶ್ಡ್ ಅಪ್ ಅಂತ ಹೇಳ್ತೇವೆ. ಇಲ್ಲಿ ಅಲೆಗಳಿಂದ ದಡಕ್ಕೆ ಬಂದು ಬಿದ್ದಿದ್ದು ಅಂತ ಹೇಳುವಾಗ ಅಲ್ಲಿ ವಾಶ್ಡ್ ಅಪ್ ಬೈ ದ ವೇವ್ಸ್ ಅಂತ ಬರ್ತದೆ. ಓಕೆ, ಇದರ ಇಂಗ್ಲೀಷ್ ಸೆಂಟೆನ್ಸ್ ಅಂತ ಹೇಳೋದು, ಹಿ ಸೋ ದ್ಯಾಟ್ ದ ಶೋರ್ ವಾಸ್ ಕವರ್ಡ್ ವಿತ್ ಥೌಸಂಡ್ಸ್ ಆಫ್ ಸ್ಟಾರ್ ಫಿಶ್ ವಾಶ್ಡ್ ಅಪ್ ಬೈ ದ ವೇವ್ಸ್. ಸ್ವಲ್ಪ ದೂರದಲ್ಲಿ ಒಬ್ಬ ಪುಟ್ಟ ಹುಡುಗನು ಆ ನಕ್ಷತ್ರ ಮೀನುಗಳನ್ನು ಹೆಕ್ಕಿ ಮತ್ತೆ ಸಮುದ್ರಕ್ಕೆ ಎಸೆಯುತ್ತಿರುವುದನ್ನು ಅವನು ಗಮನಿಸಿದನು. ಓಕೆ, ಸ್ವಲ್ಪ ದೂರದಲ್ಲಿ, ಎ ಲಿಟಲ್ ಡಿಸ್ಟೆನ್ಸ್ ಅವೇ. ಒಬ್ಬ ಪುಟ್ಟ ಹುಡುಗ ಅಂತ ಹೇಳೋದಕ್ಕೆ ಎ ಯಂಗ್ ಬಾಯ್ ಅಂತ ಹೇಳ್ಬೋದು. ಎ ಯಂಗ್ ಬಾಯ್ ಆ ನಕ್ಷತ್ರ ಮೀನುಗಳನ್ನು ಹೆಕ್ಕುವುದಕ್ಕೆ ಪಿಕ್ಕಿಂಗ್ ಅಪ್ ಅಂತ ಹೇಳ್ಬೋದಲ್ಲ. ಮತ್ತು ಸಮುದ್ರ ಓಷಿಯನ್. ಎಸೆಯುವುದು ಅಂತ ಹೇಳೋದಕ್ಕೆ ಥ್ರೋ ಅಂತ ಹೇಳ್ತೇವೆ. ನಾವು ಸೆಂಟೆನ್ಸ್ಗೆ ಅನುಗುಣವಾಗಿ ಥ್ರೋಯಿಂಗ್ ಹಾಗೆಲ್ಲ ಯೂಸ್ ಮಾಡ್ತೇವೆ. ಎಸೆಯುತ್ತಿರುವುದನ್ನು ಅವನು ಗಮನಿಸುವುದು ಅಂತ ಹೇಳೋದಕ್ಕೆ ನೋಟೀಸ್ಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಸೆಂಟೆನ್ಸ್ ಆಗುವಾಗ ಎ ಲಿಟಲ್ ಡಿಸ್ಟೆನ್ಸ್ ಅವೇ he noticed a young boy picking up the starfish and throwing them back into the ocean. ವೃದ್ಧನು ನಕ್ಕು ಹೀಗೆಂದನು, ಮಗನೇ, ಇಲ್ಲಿ ಮೈಲುಗಟ್ಟಲೆ ಉದ್ದದ ತೀರವಿದೆ ಮತ್ತು ಸಾವಿರಾರು ನಕ್ಷತ್ರ ಮೀನುಗಳಿವೆ. ಮಗನೇ, ಸನ್, ದೇರ್ ಆರ್ ಮೈಲ್ಸ್ ಆಫ್ ಬೀಚ್. ಇಲ್ಲಿ ಮೈಲುಗಟ್ಟಲೆ ಉದ್ದದ ತೀರವಿದೆ. ಆ್ಯಂಡ್ ಥೌಸಂಡ್ಸ್ ಆಫ್ ಸ್ಟಾರ್ ಫಿಶ್. ಸಾವಿರಾರು ನಕ್ಷತ್ರಗಳಿವೆ ಅಂತ. ದ ಓಲ್ಡ್ ಮ್ಯಾನ್ ಲಾಫ್ಡ್ ಆ್ಯಂಡ್ ಸೆಡ್, ಸನ್, ದೇರ್ ಆರ್ ಮೈಲ್ಸ್ ಆಫ್ ಬೀಚ್ ಆ್ಯಂಡ್ ಥೌಸಂಡ್ಸ್ ಆಫ್ ಸ್ಟಾರ್ ಫಿಶ್. ನೀನು ಬದಲಾವಣೆ ತರಲು ಸಾಧ್ಯವೇ ಇಲ್ಲ. ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಯು ಕ್ಯಾನಾಟ್ ಪಾಸಿಬಲಿ ಮೇಕ್ ಎ ಡಿಫ್ರೆನ್ಸ್. ನಿನ್ನಿಂದ ಯಾವುದೇ ಒಂದು ಸಣ್ಣ ವ್ಯತ್ಯಾಸವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದಿಲ್ಲಿ. ಸೊ ಯು ಕ್ಯಾನಾಟ್ ಪಾಸಿಬಲಿ ಮೇಕ್ ಅ ಡಿಫ್ರೆನ್ಸ್. ಆಗ ಹುಡುಗ ಏನು ಅಂತ ಹೇಳ್ತಾನೆ? ಹುಡುಗನು ಶಾಂತವಾಗಿ ಕೇಳಿಸಿಕೊಂಡನು. ಶಾಂತವಾಗಿ ಅಂತ ಹೇಳೋದಕ್ಕೆ ಶಾಂತ ಅಂತ ಹೇಳೋದು ಕಾಮ್ನೆಸ್. ಶಾಂತವಾಗಿ, ಕಾಮ್ಲಿ. ಹುಡುಗನು ಶಾಂತವಾಗಿ ಕೇಳಿಸಿಕೊಂಡನು. ದ ಬಾಯ್ ಲಿಸನ್ಡ್ ಕಾಮ್ಲಿ. ನಂತರ ಮತ್ತೊಂದು ನಕ್ಷತ್ರ ಮೀನನ್ನು ಎತ್ತಿಕೊಂಡು ಸಮುದ್ರಕ್ಕೆ ಎಸೆದನು. ಮತ್ತೊಂದು ನಕ್ಷತ್ರ ಮೀನು ಅಂತ ಹೇಳುವಾಗ another starfish. Then picked up another starfish and threw it into the ocean. ಎಲ್ಲಿಗೆ ಎಸೆಯುವುದು? ಓಷಿಯನ್ಗೆ, ಸಮುದ್ರಕ್ಕೆ. ಅವನು ವೃದ್ಧನ ಕಡೆಗೆ ನೋಡಿ ಆ ಒಂದು ಮೀನಿನ ಪಾಲಿಗೆ ಇದು ಬದಲಾವಣೆ ತಂದಿದೆ ಎಂದು ಹೇಳಿದನು. ಏನಂತ ಹೇಳ್ತಾನೆ?
ಆ ಸ್ಟಾರ್ ಫಿಶನ್ನು ಎಸೆದು ಹೀಗೆ ಹೇಳ್ತಾನೆ, ಆ ಒಂದು ಮೀನಿಗೆ ಅದು ಬದಲಾವಣೆ ತಂದಿತ್ತಲ್ಲ ಅಂತ ಹೇಳ್ತಾನೆ. ಹಿ ಲುಕ್ಡ್ ಎಟ್ ದ ಓಲ್ಡ್ ಮ್ಯಾನ್ ಆ್ಯಂಡ್ ಸೆಡ್, ಇಟ್ ಮೇಡ್ ಅ ಡಿಫ್ರೆನ್ಸ್ ಟು ದ್ಯಾಟ್ ಒನ್ ಫಿಶ್. ಆ ಒಂದು ಮೀನಿಗೆ ಬದಲಾವಣೆ ತಂದಿದೆ ಅಂತ ಹೇಳ್ತಾನೆ. ಈ ಕಥೆಯ ನೀತಿ ಅಂತ ಹೇಳೋದು, ಸಣ್ಣ ಕೆಲಸ ದೊಡ್ಡ ವ್ಯತ್ಯಾಸ, ಸ್ಮಾಲ್ ಆ್ಯಕ್ಟ್ ಬಿಗ್ ಡಿಫ್ರೆನ್ಸ್. ನಾವು ಈ ಪೂರ್ತಿ ಕಥೆಯನ್ನೊಮ್ಮೆ ಇಂಗ್ಲೀಷ್ ಪಾರ್ಟ್ ಮಾತ್ರ ಓದಿ ನೋಡುವ. ದ ಸ್ಟೋರಿ ಆಫ್ ದ ಸ್ಟಾರ್ ಫಿಶ್. ಒನ್ಸ್ an old man was walking along an ocean front after a big storm. He saw that the shore was covered with thousands of starfish washed up by the waves. A little distance away, he noticed a young boy picking up the starfish and throwing them back into the ocean. An old man laughed and said, "Son, there are miles of beach and thousands of starfish. You cannot possibly make a difference." The boy listened calmly, then picked up another starfish and threw it into the sea. He looked at the old man and said, "It made a difference to that one fish." Small act, big difference. This is the moral of the story. ಕೊನೆಗೆ ನಾನು ಇದರಲ್ಲಿ ಯೂಸ್ ಮಾಡಿದಂತಹ ಕೆಲವು ವರ್ಡ್ಸ್ ಮತ್ತು ಅದರ ಮೀನಿಂಗನ್ನು ಕೊಟ್ಟಿದ್ದೇನೆ. ನೋಟೀಸ್ಡ್ ಅಂತ ಹೇಳಿದರೆ ಗಮನಿಸುವುದು, ಗಮನಿಸು ಅದರ್ಥ. ವಾಶ್ಡ್ ಅಪ್ ಅಂದರೆ ದಡಕ್ಕೆ ಬಂದು ಬಿದ್ದಿದ್ದ. ದ ಆ್ಯಕ್ಷನ್ ಆಫ್ ದ ಓಷಿಯನ್ ಕ್ಯಾರಿಯಿಂಗ್ ಸಮಥಿಂಗ್ ಆನ್ ಟು ದ ಲ್ಯಾಂಡ್. ಆಗ ಹೇಳಿದಾಗೆ ಓಷಿಯನ್ ಅಥವಾ ಸಮುದ್ರ ಯಾವುದಾದ್ರೂ ವಸ್ತುಗಳನ್ನು ಏನು ಮಾಡ್ತದೆ, ಲ್ಯಾಂಡಿಗೆ ತರ್ತದೆ. ಅದನ್ನು ವಾಶ್ಡ್ ಅಪ್ ಅಂತ ಹೇಳ್ತಾರೆ. ಥ್ರೋ ಅಂದರೆ ಎಸೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಶೇರ್ ಮಾಡಿ, ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮುಂದೆ ಇಂತಹ ತುಂಬ ವೀಡಿಯೋಗಳು ಬರ್ತವೆ. ಸೊ ನಿಮಗೆ ಈಸಿಯಾಗಿ ಇಂತಹ ಕಥೆಗಳ ಮೂಲಕ ನಿಮ್ಮ ವೊಕ್ಯಾಬ್ಯುಲರಿಯನ್ನು ಬಿಲ್ಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು.